ಅನ್ನದಾನ ಇವರಿಂದ ಎಷ್ಟೋ ಜನ ಹೇಳ್ಬಾರ್ದು. ಅಷ್ಟು ಒಳ್ಳೆ ಮನುಷ್ಯರು, ಒಳ್ಳೆತನ, ಇಂತ ಒಳ್ಳೆ ಊಟ ಮಾಡೋದಕ್ಕೆ ಒಳ್ಳೆ ಪುಣ್ಯ ಮಾಡಿದ್ರೆ ವೆಂಕಟೇಶ್ವರ ಮೆಸ್ಸಿಗೆ ತುಂಬಾ ಊಟಕ್ಕೆ ಧರ್ಮಸ್ಥಳ ದಾಸೋಹ ಅಂತಾನೆ ಇದಕ್ಕೆ ಹೆಸರು ಇರೋದು. ಇವತ್ತು ನಿನ್ನೆ ಅಲ್ಲ, 15 ವರ್ಷ ದುಡ್ಡುಗೆ ಇರೋದಂತಿಲ್ಲ. ಬಹಳ ಜನಕ್ಕೆ ಹಸಿವಿಗೆ ಅನ್ನ ಹಾಕೋದು ನೋಡ್ತಾ ಇದೀನಿ. ನೋಡಿ 12 ಗಂಟೆಯಿಂದ ನೋಡ್ತಾ ಇದೀವಿ, 12 ಗಂಟೆಗೆ ಜನ ಬರ್ತಾ ಇದ್ದಾರೆ. ಇವತ್ತು ಮೇನ್ ಏನು ಅಂದ್ರೆ ಒಂದು ಪಾಲಕ್ ಸಬ್ಜಿ ಮಾಡ್ತಾರೆ. ಆ ಪಾಲಕ್ ಸಬ್ಜಿ ನಾರ್ತ್ ಇಂಡಿಯನ್ ಹೋಟೆಲ್ ಹೋದ್ರೆ 200 ರೂಪಾಯಿ ತಗೋತಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿರುತ್ತೆ ಸರ್ ಊಟ ವೆಂಕಟೇಶ್ವರ ಮೆಸ್? ಆಕ್ಚುಲಿ ನಾನು ತುಂಬಾ ಇದಕ್ಕೆ ಬಂದ್ಕೊಂಡಿದ್ದೀನಿ, ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿಲ್ಲ. ಅವ್ರು ಏನ್ ಕೊಡ್ತಾರೆ ಅದು ರುಚಿಕರವಾಗಿರುತ್ತೆ. ಬಂಧುಗಳೇ, ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತೇಳಿ ಆಗ್ಲೇ ನೀವು ಊಹೆ ಮಾಡಿರ್ತೀರಾ. ಹೌದು, ವೆಂಕಟೇಶ್ವರ ಮೆಸ್ ನಮ್ಮ ಶ್ರೀನಗರ ಬೆಂಗಳೂರಿನಲ್ಲಿದೆ. ಇದು ಕಳೆದ 40 ವರ್ಷಗಳಿಂದ ಮೆಸ್ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಈ ಮೆಸ್ನಲ್ಲಿ ಸಿಗುವಂತ ಊಟ ಧರ್ಮಸ್ಥಳದ ದಾಸೋಹಕ್ಕೆ ಹೋಲಿಸ್ತಾರೆ. ಆ ರೀತಿಯಾಗಿ ಇಲ್ಲಿ ಬರುವ ಜನರ ಅಭಿಪ್ರಾಯ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ರುಚಿ ಶುಚಿ ಎಲ್ಲಾ ರೀತಿಯಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನಿವತ್ತು ತಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಬಂಧುಗಳೇ, ನೀವು ಒಳಗಡೆ ಬಂದ ತಕ್ಷಣ ಬಲಗಡೆ ಅಲ್ಲಿ ಬಿಸಿನೀರು ಇಟ್ಟಿರ್ತಾರೆ. ಅದೇ ರೀತಿ ತಟ್ಟೆಗಳನ್ನು ಜೋಡಿಸಿರ್ತಾರೆ. ತಟ್ಟೆಗಳನ್ನು ತಗೊಂಡು ನೀವು ಬಿಸಿನೀರಲ್ಲಿ ತಟ್ಟೆ ತೊಳ್ಕೊಂಡು ನಂತರ ಕೈಯನ್ನು ತೊಳ್ಕೊಬಹುದು. ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ವಸಹಾಯ ಪದ್ಧತಿ, ಸೆಲ್ಫ್ ಸರ್ವಿಸ್. ಹಾಗಾಗಿ ನಾವುಗಳೇ ಇದನ್ನು ತಗೊಂಡು ಕೈ ತೊಳ್ದಂಗಾಗುತ್ತೆ ಮತ್ತೆ ಬಿಸಿನೀರಿಂದ ತಟ್ಟೆಯನ್ನು ತೊಳ್ಕೊಂಡಂಗಾಗುತ್ತೆ. ಅದೇ ರೀತಿ ನೀವು ಮುಂದೆ ಬಂದು ಕ್ಯಾಶ್ ಕೌಂಟರ್ ಪಕ್ಕ ಹೋದ್ರೆ ಅಲ್ಲಿ ಕೌಂಟರ್ ಇದೆ. ಅಲ್ಲಿ ನಿಮಗೆ ಚಪಾತಿ ಬೇಕಿದ್ರೆ ಚಪಾತಿ ಹಾಕ್ತಾರೆ. ಅದಕ್ಕೆ ಸಾಗು ಇರುತ್ತೆ, ಪಲ್ಯ ಇರುತ್ತೆ. ಒಂದ್ ಪಕ್ಷ ನೀವು ಚಪಾತಿ ತಿನ್ನಲ್ಲಪ್ಪ, ನಾನು ಬರೀ ರೈಸ್ ತಿಂತೀನಿ, ಅನ್ಲಿಮಿಟೆಡ್ ಫುಲ್ ಹೊಟ್ಟೆ ತುಂಬಾ ರೈಸ್ ತಿಂತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ರೈಸ್ ಕೊಡ್ತಾರೆ. ರೈಸ್ ಎಷ್ಟು ಬೇಕಾದ್ರೂ ಹಾಕ್ತಾರೆ. ಅದಕ್ಕೆ ಡೈಲಿ ವೆರೈಟಿ ಸಾರುಗಳನ್ನ ಮಾಡ್ತಾರೆ. ಸೊಪ್ಪಿನ ಸಾರು, ಕಾಳಿನ ಸಾರು, ಎಲ್ಲಾ ರೀತಿಯ ಸಾರುಗಳನ್ನ ಮಾಡ್ತಾರೆ. ನೀವು ಅದನ್ನ ಹಾಕ್ಸ್ಕೊಂಡ ನಂತರ ಮತ್ತೆ ರಸಮಿಗೂ ಅನ್ನ ತಿನ್ಬೋದು. ಅದಾದ ನಂತರ ಇನ್ನ ಅನ್ನ ಹಾಕ್ಸ್ಕೊಂಡ್ರೆ ನೀವು ಮೊಸರನ್ನ ಇರುತ್ತೆ, ಮೊಸರನ್ನೂ ನೀವು ಊಟ ಮಾಡ್ಬೋದು. ಮಜ್ಜಿಗೆ ಕೂಡ ಇರುತ್ತೆ, ಮಜ್ಜಿಗೆ ಕೂಡ ಇಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇನ್ನು ಈ ಮೆಸ್ನ ವಿಶೇಷತೆಗಳನ್ನ ತಿಳ್ಕೊಳ್ತಾ ಹೋಗೋಣ, ಬನ್ನಿ. ಹಾಗೆ ಪಾರ್ಸಲ್ ಆ ಕಡೆನಾ? ಸರ್ ಪಾರ್ಸಲ್ ಇಷ್ಟೊಂದು ಬಿಟ್ಟಿದ್ದೀರಾ ಟಿಫಿನ್ ಕೆರೆ? ನಾರ್ಮಲ್ ಆಗಿ ತಗೊಂತಾನೆ ಇರ್ತೀವಿ. ಹೌದಾ? ಊಟ ಫ್ರೆಂಡ್ಸ್ಗ ರೆಗ್ಯುಲರ್ ಬರ್ತಾ ಇರ್ತೀರಾ? ಅವಾಗ ಬರ್ತಾನೆ. ಇದ್ರೆಲ್ಲ ಹಾಕ್ಸ್ಕೊಂಡು ಹೋಗ್ಬಿಡ್ತೀರಲ್ಲ ಟಿಫಿನ್ ಕೆರೆಯಲ್ಲಿ? ಹೌದು. ಎಷ್ಟು ಊಟ ತಗೊಂತಾ ಇದ್ದೀರಾ ಸರ್? 6 ಊಟ ತಗೊಂತಾ ಇದ್ದೀರಾ? ನಮ್ಮ ಆಫೀಸ್ಗೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬರ್ತೀರಾ? ವೀಕ್ಲಿ ಟ್ವೈಸ್ ಆದ್ರೂ ಬಂದೇ ಬರ್ತೀವಿ. ಟ್ವೈಸ್ ಆದ್ರೂ ಬಂದೇ ಬರ್ತೀರಾ? ಈ ರೀತಿ ಫ್ರೆಂಡ್ಸ್ ಎಲ್ಲ ಜೊತೆಗೆ ಮಾಡ್ತಾರೆ. 6 ವರ್ಷಗಳಿಂದ ಬರ್ತಾ ಇದ್ದೀನಿ ನಾನು. ಎಷ್ಟು ವರ್ಷ ಆಯ್ತು? ನಾನು ಇಲ್ಲೇ PS ಕಾಲೇಜಲ್ಲೇ ಓದಿದ್ದು. ಅವಾಗ್ಲಿಂದಾನು ಬರ್ತಾ ಇದ್ದೀನಿ. ಆ ಕಾಲೇಜಿಗೋಸ್ಕರ ಮೆಸ್ ಮಾಡಿದ್ದಂತೀರ ಅವಾಗ ಹೇಳ್ತಾ ಇದ್ರು. ನಾನು ಇಲ್ಲೇ ಬರ್ತಾ ಇದ್ದೀನಿ. ಹೌದಾ? ನೀವು ಅಂದ್ರೆ ಬಹಳ ಹಳೆ ಕಸ್ಟಮರ್. ಹೌದು. ನೋಡಿದ್ರೆ ಟಿಫಿನ್ ಕೆರೆ ಸಮೇತ ತಗೊಂಡು ಹೋಗಿರೋ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ? ಹೌದು. ನಾರ್ಮಲ್ ಆಗಿ ಇದು ತೊಂದ್ರೆ, ಅದಕ್ಕೆ ನಾವೇ ಪಾರ್ಸಲ್ ತಗೊಂಡ್ ಬಂದ್ಬಿಟ್ರೆ ನಮ್ಗೆ ತೊಂದ್ರೆ ಇಲ್ಲ. ಬಂಧುಗಳೇ, ನಾನು ಇವತ್ತು ವೆಂಕಟೇಶ್ವರ ಮೆಸ್ ಅಂತ ಇದ್ದೀನಿ. ಅಂದ್ರೆ 6ನೇ ಮುಖ್ಯ ರಸ್ತೆ, ಶ್ರೀನಗರ, ಬನಶಂಕರಿ 1ನೇ ಅಂತ 1ನೇ ಬ್ಲಾಕ್, ಬೆಂಗಳೂರಲ್ಲಿ ಬರುತ್ತೆ. ಈ ಹೋಟ್ಲಲ್ಲಿ ವೆಜ್ ಊಟ ಇರುತ್ತೆ, ಅಂದ್ರೆ ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ ಬಂಧುಗಳೇ. 87 ಅಲ್ಲಿ ಮಾಡಿದ್ರ? ಸರ್ ಓಕೆ ಸರ್. ಅವಾಗಿಂದನೂ ನಡೆಸ್ಕೊಂಡ್ ಬರ್ತಾ ಇದ್ದೀರಾ? ಸರ್ ಎಲ್ಲ ಕಡೆ ವೆಂಕಟೇಶ್ವರ ಮೆಸ್ ಅಂದ್ರೆ ಬಹಳ ಫೇಮಸ್ ಆಗಿದೆ.
ಖುಷಿ. ಹೌದು, ಅದೇನು ಹೋಟೆಲ್ ಪ್ರಾರಂಭ ಮಾಡಿದ ಒಬ್ಬರೇ ಸರ್ ನೀವೇ ಮಾಡಿದ್ದ? ನಾವು ಒಬ್ಬರೇ 4 ರೂಪಾಯಿ ಇಸ್ಬಿಟ್ಟಿದ್ದೆ. ಫಸ್ಟ್ 4 ರೂಪಾಯಿ ಇತ್ತಾ? ಇವತ್ತು ಎಷ್ಟಿದೆ ಸರ್ ಬೆಲೆ ಊಟ? ಇವತ್ತು 70 ರೂಪಾಯಿ ಇದೆ. ಅಂದ್ರೆ ಮುದ್ದೆ ಊಟ ಚಪಾತಿ ಊಟ ಎರಡು ಸಿಗುತ್ತಾ? ಚಪಾತಿ ಮಾತ್ರ. ಚಪಾತಿ ಮಾತ್ರನಾ? ಟೈಮಿಂಗ್ಸ್ ಎಷ್ಟು ಸರ್ ನಿಮ್ದು ಹೋಟೆಲ್? ಮಧ್ಯಾಹ್ನ 12ರಿಂದ 4, ಸಂಜೆ 7ರಿಂದ 11. ಬೆಳಿಗ್ಗೆ ಹೊತ್ತಿಲ್ವಲ್ಲ? ಮತ್ತೆ ಸಂಜೆ ಚಪಾತಿ ಸಿಗುತ್ತಾ? ಅವಾಗ್ಲೂ ಚಪಾತಿ ಇದೆ. ಮುದ್ದೆ ಯಾವಾಗ್ಲೂ ಇಲ್ಲ. ಮುದ್ದೆ ಮಾಡೋದು. ಏನೇನ್ ಸರ್ ಐಟಮ್? ಚಪಾತಿ ಅಂಡ್ ರೈಸ್ ಏನೇನ್ ಮಾಡ್ತೀರಾ? ಚಪಾತಿ, ಸಾಗು, ಪಲ್ಯ. ಇದು ಸಾಗು. ಇದು ಪಲ್ಯ. ಓಕೆ. ಅನ್ನ, ಸಾಂಬಾರು, ರಸ. ಸಾಂಬಾರು ಇಲ್ಲಿ ಸಾಂಬಾರ್ ಇದೆ, ಇದು ರಸಂ ಇದೆ, ಆಮೇಲೆ ಮಜ್ಜಿಗೆ ಇದೆ. ಮಜ್ಜಿಗೆ ಇದಿಷ್ಟು ಐಟಮ್ ಇದ್ದೇ ಇರುತ್ತೆ. ಇದು ಸರ್ ಈ ಚಪಾತಿ. ಚಪಾತಿ ಚಪಾತಿ ಎಲ್ಲ ಬಿಸಿ ಬಿಸಿ ಬರ್ತಾ ಇರುತ್ತೆ, ಮಾಡ್ತಾ ಇರ್ತೀರಾ. ಇಷ್ಟು ಐಟಮ್ ಡೈಲಿ ಇದ್ದೇ ಇರುತ್ತೆ. ಮತ್ತೆ ಸಾರು ಇದೆಲ್ಲ ವೆರೈಟಿ ಡೈಲಿ ಚೇಂಜ್ ಆಗುತ್ತೆ ಹೇಗೆ ಸರ್? ತರಕಾರಿ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗ್ತಾ ಇರುತ್ತೆ, ತರಕಾರಿ ಇದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಈವ್ನಿಂಗ್ ಸಾಯಂಕಾಲ ಅಷ್ಟೇ ಅಲ್ವಾ? ಸಂಜೆ ಊಟನೂ ಅಷ್ಟೇ ಅಲ್ವಾ? ಚಪಾತಿ ನಮ್ಮ ಹೆಸರು ಗೋಪಾಲ್ ಅಂತ. ಗೋಪಾಲ್ ಅಂತ ಸರ್? ಸರಿ ಸರ್. ಏನ್ ಸರ್ ಹೋಟೆಲ್ ಉದ್ದಿಮೆ ನಡೆಸೋದು ಬಹಳ ಕಷ್ಟ ಇದೆ, ಇದೆಲ್ಲ ಬಹಳ ನಡ್ಸ್ಕೊಂಡು ಕಷ್ಟ. ಕೆಲಸ ಮಾಡಿದ್ರೆ ಈಸಿ ಆಗುತ್ತೆ ಅಲ್ವಾ? ಕಷ್ಟ ಆದ್ರೆ ಎಲ್ಲರೂ ಕಷ್ಟ ಆಗುತ್ತೆ. ಈ ಅಡ್ರೆಸ್ ಹೇಳಿ ಸರ್ ಕರೆಕ್ಟ್ ಆಗಿ ಯಾವ ಬರುತ್ತೆ ನಿಮ್ಗೆ? ಇದು ಅಪೆಕ್ಸ್ ಬ್ಯಾಂಕ್ ಹತ್ರ ಫಸ್ಟ್ ಸ್ಟಾಪ್ ಬನಶಂಕರಿ ಫಸ್ಟ್ ಸ್ಟೇಜ್. ಬನಶಂಕರಿ ಫಸ್ಟ್ ಸ್ಟೇಜ್ ಅಲ್ವಾ? ಶ್ರೀನಗರ ಫಸ್ಟ್ ಸ್ಟೇಜ್ ಅಪೆಕ್ಸ್ ಬ್ಯಾಂಕ್ ಬರುತ್ತೆ. ನಿಮ್ಮ ಸ್ವಂತವರು ಸರ್? ಕುಂದಾಪುರ ನಿಮ್ ಸ್ವಂತವರು? ಅಲ್ಲಿಂದ ನೀವು ಬಂದಿದ್ದ ಸರ್? ಹೋಟ್ಲಿಗೆ ಮಾಡಿದ್ರ? ಫಸ್ಟ್ಗೆ ಬಂದು ಹೋಟ್ಲೆ ಮಾಡಿದ್ರ ಅಥವಾ ಹೋಟ್ಲ್ ಕೆಲಸ ಮಾಡಿದ್ರ? ಎಲ್ಲ ಹೋಟ್ಲದ ಎಲ್ಲಾ ಕೆಲಸ ಮಾಡಿದ್ರ ನೀವು? ಎಲ್ಲಾ ರೀತಿ ತಟ್ಟೆ ತೆಗೆಯೋದು, ಕ್ಲೀನರ್ ತರ ಎಲ್ಲಾ ತರ ಕೆಲಸ ಮಾಡಿ ಆಮೇಲೆ ಹೋಟ್ಲು ಮಾಡ್ಬೇಕಂತ ನೀವೊಂದು ನಿಮ್ಗೆ ಇತ್ತ ಮಾಡ್ಲೇಬೇಕು? ಅನುಕೂಲ ಆಗ್ಲಿ ಅಂತ ಮಾಡಿದ್ರು. PS ಕಾಲೇಜ್ ಇತ್ತು, ಓದೋ ಹುಡುಗ ಅನುಕೂಲ ಆಗ್ಲಿ ಅಂತ ಈ ರೀತಿ ಮೆಸ್. ಅವಾಗ್ಲಿಂದ ಇದೇ ತರ ಊಟನ ಎಲ್ಲ? ಇದೇ ಸೇಮ್ ಊಟ ಅಲ್ಲ? ಇವಾಗ ನಿಮ್ ಮಗಳು ಬೇರೆ ನೋಡ್ಕೊಂತೀರಾ? ನಮ್ಗೆ ಹೇಗಾಯ್ತು? ಹೇಗಾಯ್ತು? ಮಜ್ಜಿಗೆ ಹುಳಿ ಇರುತ್ತಾ? ಅದೇನ್ ಸ್ಪೆಷಲ್ ಮೊದ್ಲಿಂದ ಹಾಗೆ ಮಾಡ್ಕೊಂಡ್ ಬಂದಿದ್ದೀರಾ? ಮೊದ್ಲಿಂದ ಮಜ್ಜಿಗೆ ಹುಳಿ. ಏನು ರಾಯವಾರ ಅಂತನೋ ಅಥವಾ ಸಾಯಿಬಾಬಾ ರಾಯವಾರ ಅಂತನೋ ಏನ್ ವಿಶೇಷತೆ ಅದು? ಮೊದ್ಲು ಅವಾಗ ರಾಘವೇಂದ್ರ ಸ್ವಾಮಿ ವಾರ, ಗುರುವಾರ. ಅದಕ್ಕೆ ಇದೆಯಲ್ಲ ಅಣ್ಣರಾಡು ಗುರುವಾರ ಬಂತಮ್ಮ ಗುರು ರಾಯರ ನೆನೆಯಮ್ಮ. ನಂಗೆ ನೀವು ಗುರುವಾರ ಅದು ಹಾಗಾಗಿ ಮಜ್ಜಿಗೆ ಹುಳಿ ಗುರುವಾರ ಮಾತ್ರ ಯಾವತ್ತೂ ತಪ್ಸಲ್ಲ. ಆಮೇಲೆ ರಜೆ ಇರುತ್ತೆ ಸರ್ ನಿಮ್ದು? ಭಾನುವಾರ ಒಂದೇ ರಜಾ, ಮಿಕ್ಕಿದ ದಿವಸ ಎಲ್ಲ ಒಬ್ಬರೇ ಇರುತ್ತೆ. ಹಬ್ಬಗಳಲ್ಲಿ ಕಮ್ಮಿ ಜನ ಹುಡುಗರೆಲ್ಲ ರಜೆ ಇರ್ತಾರೆ, ಅವತ್ತು ಚಪಾತಿ ಮಾಡಲ್ಲ, ಸ್ವೀಟ್ ರೈಸ್ ಮಾತ್ರ. ಅವಾಗ್ಲೂ ಇರುತ್ತೆ, ಅವಾಗ ಕಡಿಮೆ ಮಾಡ್ತಾರೆ, ಕಡಿಮೆ ಮಾಡ್ತಾರೆ ಜನ. ಸರಿ ಸರ್, ಆಯ್ತು ಸರ್, ಒಳ್ಳೇದಾಗ್ಲಿ ನಿಮ್ಮ ಹೋಟೆಲ್ಗೆ. ಯಾಕಂದ್ರೆ ಬಹಳ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀರಾ, ಸಾಕಷ್ಟು ಜನಕ್ಕೆ ಅನ್ನದಾತರ ಆಗಿದ್ದೀರಾ. ಅಂದ್ರೆ ಕಡಿಮೆ ಬೆಲೆಯಲ್ಲಿ ನೀವು ಊಟ ಕೊಡ್ತಾ ಇದ್ದೀರಾ, ಪಾಪ ಹೊಟ್ಟೆ ತುಂಬಾ. ಊಟ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಮನೆ ಊಟ ಇದ್ದಾಗೆ ಇದೆ, ಯಾವ ತೊಂದ್ರೆ ಇಲ್ಲ. ಆದ್ರೂ ಅವ್ರ ತಂದೆ ಇದ್ರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಕ್ಯಾಶಿಯರ್ ಅವ್ರೆ.
ತಂದೆರು ಇದಾರೆ ಭೇಟಿ ಇವಾಗ ಇವ್ರು ನೋಡ್ಕೊತಾರೆ. ಇವಾಗ ಮಕ್ಕಳು ನೋಡ್ಕೊತಾವ್ರೆ. ಅಡಿಗೆ ಏನು ದುಡ್ಡು ಕೊಡೋರು ತಿಂತಾನೆ, ಕೊಡದಿರೋನು ಹೋಯ್ತಾ ಇದೆ. ಎಷ್ಟು ವರ್ಷದಿಂದ ಬರ್ತೀರಾ ಸರ್ ನೀವು? ಸುಮಾರು ಒಂದು 10-12 ವರ್ಷದಿಂದ ಬರ್ತಾ ಇದೆ. 12 ವರ್ಷದಿಂದ ಬರ್ತಾ ಇದ್ದೀರಾ? ಅವಾಗ ಬೆಲೆನೂ ಕಡಿಮೆ ಇದೆ. ಮನೆ ಊಟನೇ ಸೇಮ್. ನಿಮ್ಗೆ ಇಷ್ಟು ಅಂತ ಲಿಮಿಟ್ ಏನಿಲ್ಲ, ಅನ್ಲಿಮಿಟೆಡ್. ಎಷ್ಟಾದ್ರೂ ತಿನ್ನು, ಎಷ್ಟಾದ್ರೂ ಮಾಡೋ. ಪಲ್ಯ ತಗೋ, ಸಾಂಬಾರ್ ತಗೋ, ಮಜ್ಜಿಗೆ ತಗೋ, ಉಪ್ಪಿನಕಾಯಿ, ಏನ್ ಬೇಕಾದ್ರೂ ತಗೋ. ಇದಕ್ಕೆ ನಾನು ಹೆಸರು ಇಟ್ಟಿರೋದು ಧರ್ಮಸ್ಥಳ. ಧರ್ಮಸ್ಥಳ ದಾಸೋಹ ಅಂತಾನೆ ಇದಕ್ಕೆ ಹೆಸರು ಇಟ್ಟಿರೋದು. ಇವತ್ತು ನಿನ್ನೆ ಅಲ್ಲ, ಹೇಳೋದಲ್ಲ 15 ವರ್ಷ. ಚೆನ್ನಾಗಿದೆ. ಒಂದು 20 ವರ್ಷದಿಂದ ಬರ್ತಾ ಇದೀವಿ. ತುಂಬಾ ಚೆನ್ನಾಗಿದೆ. ಒಂದೇ ಮುಂದಿನ ಗುರುಮುಖ ಸುಮಾರು ವರ್ಷ ಆಯ್ತು ತಂದಿ. ತುಂಬಾ ಚೆನ್ನಾಗಿದೆ ಊಟ ತುಂಬಾ ಚೆನ್ನಾಗಿದೆ. ಒಂಥರ ಕ್ವಾಲಿಟಿ ಹೇಳ್ಬೋದು. ಈ ಪ್ರೈಸ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಫುಡ್ ಕೊಡ್ತಾ ಇದ್ದಾರೆ. ಚಪಾತಿ, ಆಮೇಲೆ ರಸಂ, ಸಾಂಬಾರ್, ಆಮೇಲೆ ಬಾಜಿ ಇವನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಬೆಳಿಗ್ಗೆ ಮತ್ತೆ ರಾತ್ರಿ 2 ಹೊತ್ತು ಇರುತ್ತೆ. ಈ ಪ್ರೈಸ್ಗೆ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಅಫೋರ್ಡಬಲ್ ಆಗುತ್ತೆ. ಆಮೇಲೆ ತುಂಬಾ ಜನ ಊಟ ಮಾಡಿ ಹೋಗ್ತಾರೆ. ಇಂಥ ಪ್ಲೇಸ್ ಇರೋದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅನ್ಲಿಮಿಟೆಡ್ ಇದೆ. ಅನ್ಲಿಮಿಟೆಡ್ ಇದೆ. ಪ್ರೈಸ್ ಕಡಿಮೆ ಇದೆ. ಪ್ರೈಸ್ ತುಂಬಾ ಕಡಿಮೆ ಇದೆ. ಟೇಸ್ಟ್ ಎಲ್ಲ ಇರುತ್ತಲ್ಲ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇಂಥ ಒಳ್ಳೆ ಊಟ ಮಾಡೋದಕ್ಕೆ ಒಳ್ಳೆ ಪುಣ್ಯ ಮಾಡಿರ್ಬೇಕು. ವೆಂಕಟೇಶ್ವರ ಮೆಸ್ಸಿಗೆ ತುಂಬಾ ನಾನು ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. 3 ತಿಂಗಳಿಂದ ಬರ್ತಾ ಇದ್ದೀರಾ ಸರ್? ಹೌದು. ಊಟ ಎಲ್ಲ ಚೆನ್ನಾಗಿರುತ್ತೆ ಸರ್. ಅನ್ಲಿಮಿಟೆಡ್ ಕೊಡ್ತಾರೆ. ಒಳ್ಳೆ ಊಟ ಸರ್, ಚೆನ್ನಾಗಿದೆ. ಇಲ್ಲ, ನಾವು 3 ಜನ ಬಂದಿದ್ದು, ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಇದಾರಾ? ನೋಡಿ, ಇಲ್ಲಿ ಮುಂದುಗಡೆ ಇದಾರಾ? ನಾವು ಸುಮಾರು ಒಂದು 10 ವರ್ಷ ಬರ್ತಾ ಇದ್ದೀವಿ. ಈ ಕಡೆ ಏರಿಯಾದಲ್ಲಿ ಇದ್ದವಾಗ ಇಲ್ಲಿ ಬಂದು ಊಟ ಮಾಡ್ತೀವಿ. 10 ವರ್ಷದಿಂದ ಬರ್ತಾ ಇದ್ದೀರಾ? ಈ ಕಡೆ ಬಂದಾಗ ಇಲ್ಲಿ ಬರ್ತಾ ಈ ಕಡೆ ಇಲ್ಲೇ ಊಟಕ್ಕೆ ಮಧ್ಯಾಹ್ನ ಟೈಮ್ ಎಲ್ಲ ಈ ಕಡೆ ಇದ್ರೆ ಇಲ್ಲೇ ಬಂದು ಊಟ. ಚೆನ್ನಾಗಿದೆ. ನೀವು ಜೊತೆಗೆ ಬರ್ತಾ ಇರ್ತೀರಾ? ಇವಾಗ ಕ್ಯಾಟ್ರಿಂಗ್ ಬೇರೆ ಸ್ಟಾರ್ಟ್ ಮಾಡಿದ್ರು ಅಂತ. ಕ್ಯಾಟ್ರಿಂಗ್ ಎಲ್ಲ ಮೊದಲಿಂದನೂ ಕ್ಯಾಟ್ರಿಂಗ್ ಇದೆ. ಸೊ ಯಾವ್ದಾರ ಫಂಕ್ಷನ್ ಏನಾದ್ರು ಇದ್ರೆ ನಾವು ಕ್ಯಾಟ್ರಿಂಗ್ ಮಾಡ್ಕೊಡ್ತೀವಿ ಸರ್. ಹೌದಾ? 100-200 ಜನ ಎಷ್ಟು ಜನ ಆದ್ರೂ ಮಾಡ್ಕೊಡ್ತೀವಿ. ಮಿನಿಮಮ್ 50 ಇಂದ ಎಷ್ಟು ಜನ ಬೇಕಾದ್ರೂ ಮಾಡ್ಕೊಡ್ತೀವಿ. ಏನೇನು ನಿಮ್ಮ ಇದು ಮಾಡ್ತೀರಾ ಕ್ಯಾಟ್ರಿಂಗ್ ಅಂದ್ರೆ? ಯೂಶಲಿ ನಾರ್ಮಲ್ ಊಟ ಇರುತ್ತೆ. ಪಲಾವು, ರೈಸ್ ಬಾತ್, ಗೀ ರೈಸ್, ರುಮಾಲಿ ರೋಟಿ, ಏನ್ ಹೇಳ್ತಾರೋ ಅದನ್ನ ರೋಟಿ ಎಲ್ಲ ಸಿಗುತ್ತಲ್ಲ? ಮಾಡ್ಕೊಡ್ತೀವಿ ನಾವಿಲ್ಲೇ. ಪಾಯಸ ಮಾಡ್ಕೊಡ್ತೀವಿ. ಮತ್ತೆ ಬೇರೆ ಏನಾದ್ರು ಸ್ವೀಟ್ಸ್ ಇದ್ರೆ ಜಾಮೂನು ಆತರ ಇದ್ರೆ ಹೊರಗಡೆಯಿಂದ ತರಿಸ್ಕೊಡ್ತೀವಿ. ಇಲ್ಲಿ ನಾವೇನು ಪಾಯಸ ಎಲ್ಲ ಮಾಡ್ಕೊಡ್ತೀವಿ. ನಿಮ್ ತಂದೆ ಹೇಳ್ತಾ ಇದ್ರು ಅನ್ಲಿಮಿಟೆಡ್ ಊಟ ಅಂತ. ಅನ್ಲಿಮಿಟೆಡ್ ಊಟ 70 rupees ಅಲ್ವಾ? ಏನ್ ಅನ್ಲಿಮಿಟೆಡ್ ಊಟ ಅಂತಂದ್ರೆ ಚಪಾತಿ ಎಷ್ಟು ಬೇಕಾದ್ರೂ ಕೊಡ್ತಾರೆ ಅಥವಾ ಚಪಾತಿ 2 ಚಪಾತಿ, 1 ಫುಲ್ ಮೀಲ್ಸ್, 2 ಚಪಾತಿ, ರೈಸ್ ಹೊಟ್ಟೆ ತುಂಬ. ರೈಸ್ ಅನ್ಲಿಮಿಟೆಡ್ ಒಬ್ರಿಗೆ ಹೊಟ್ಟೆ ತುಂಬ. ಚಪಾತಿ ತಗೊಂಡಿದೀನಿ. ಅದಕ್ಕೆ ಕ್ಯಾರೆಟ್ ಇಂದ ಪಲ್ಯ ಇದೆ, ಅಂದ್ರೆ ಕಾಳು ಕೂಡ ಇದೆ, ಕಡಲೆಕಾಳು. ಅದೇ ರೀತಿ ಸಾಗು ಮಾಡಿದ್ದಾರೆ. ತಿಂದು ನೋಡ್ಬಿಡ್ತೀನಿ ಇವಾಗ. ಇದು ನೋಡಿ, ಕ್ಯಾರೆಟ್ ಇಂದು ಮತ್ತು ಕಡಲೆಕಾಳು ಹಾಕಿದ್ದಾರೆ. ಪ್ರತಿದಿನ ಒಂದೊಂದು ಪಲ್ಯ ಮಾಡ್ತಾರಂತೆ. ಯಾವ ತರಕಾರಿ ಸಿಗುತ್ತೋ ತರಕಾರಿ ಮೇಲೆ ಡಿಪೆಂಡ್. ಬಟ್ ರೈಸ್ ಹಾಕಿ ಸಾಕು ಸಾಕು ಸರ್. ಇನ್ನು ಸ್ವಲ್ಪ ಬಿಡಿ, ಸ್ವಲ್ಪ ಸಾಕು ಸಾಕು. ಅದು ಸ್ವಲ್ಪ ಸಾಕು ಸಾಕು. ರೈಸ್, ಸೊಪ್ಪಿನ ಸಾರು, ಚೆನ್ನಾಗಿದೆ. ಸಾರು ಮಾತ್ರ ನೋಡಿ. ಸಾರು ಮಾತ್ರ ಬಹಳ ಟೇಸ್ಟ್ ಆಗಿದೆ. ಸೊಪ್ಪಿನ ಸಾರು ಒಳ್ಳೆ ಮನೆಗೆ ಊಟ ಮಾಡ್ತೀವಲ್ಲ, ಮನೆ ಊಟ ಮಾಡಿದ ರೀತಿ ಇದೆ. ರಸಮ್ ಹಾಕ್ಸ್ಕೊಂಡಿದ್ದೀನಿ ಅನ್ನಕ್ಕೆ. ಅದೇ ರೀತಿ ಮಜ್ಜಿಗೆ ಕುಡಿತಾರೆ. ಮಜ್ಜಿಗೆ ಎಷ್ಟು ಲೋಟ ಬೇಕಾದ್ರೂ ಕುಡಿಬಹುದು. ರಸಮ್ಮು ಅನ್ನ ಕೂಡ ಬಹಳ ಚೆನ್ನಾಗಿದೆ. ಮಜ್ಜಿಗೆ ಕೊಡ್ತಾರೆ. ಮಜ್ಜಿಗೆ ಕೂಡ ಬಹಳ ಚೆನ್ನಾಗಿದೆ, ಬಹಳ ಟೇಸ್ಟ್ಫುಲ್ ಆಗಿದೆ. ಅದರಲ್ಲೂ ಈ ರಸಮ್ಮು ರೈಸ್ ಅಂತೂ ಸಖತ್ ಟೇಸ್ಟ್ಫುಲ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಇದು ಫಸ್ಟ್ ಟೈಮ್ ನಾವು ಬರ್ತಾ ಇರೋದು. ಫಸ್ಟ್ ಟೈಮ್ ಬರ್ತಾ ಇರೋದು? ಫಸ್ಟ್ ಟೈಮ್ ಬರ್ತಾ ಇರೋದು. ಹೇಳಿ ಕೇಳಿ ಬಂದಿದ್ದೀವಿ. ಎಲ್ಲರೂ ಹೇಳಿದ್ರಿಂದ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ಬಂದು ತಿಂತಾ ಇದ್ವಿ. ಚೆನ್ನಾಗಿದೆ. 8-9 ವರ್ಷದಿಂದ ಬರ್ತಾ ಇದ್ವಿ. ಹೌದಾ? ರೆಗ್ಯುಲರ್ ಬರ್ತಾನೆ ಇದೆಯಾ? ವೀಕ್ಲಿ ಒನ್ಸ್ ಎಲ್ಲ ಕೈ ಸಿಗುತ್ತೆ. ಗುರುವಾರ ಮಾತ್ರ ಸ್ಪೆಷಲ್ ಇರುತ್ತೆ. ಮಜ್ಜಿಗೆ ಹುಳಿ ಬಹಳ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಸಾಕಷ್ಟು ಜನ ಹೇಳ್ತಾ ಇದ್ರು ಗುರುವಾರ ಸ್ಪೆಷಲ್. ಹೌದಾ? ಗುರುವಾರ ಬರ್ತೀವಿ. ಆಕ್ಚುಲಿ ನಾವು ಗುರುವಾರ ಮಿಸ್ ಮಾಡಲ್ಲ. ವೀಕ್ಲಿ ಒನ್ಸ್ ಬರ್ತೀವಿ.
ಫ್ಯಾಮಿಲಿ ಎಲ್ಲ ರಜೆಗಳೆಲ್ಲ ಕರ್ಕೊಂಡ್ಬರ್ತೀವಿ. ಕಡಿಮೆ ಬಂದ್ಬಿಡ್ತೀರಾ ಅವತ್ತು? ಅಷ್ಟು ಟೇಸ್ಟ್ ಆಗಿರುತ್ತೆ ಊಟ. ಗುರುವಾರ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಏರಿಯಾ ಸರ್ ನೀವು? ನಾವು ಮಲ್ಲೇಶ್ವರ. ಮಲ್ಲೇಶ್ವರ ಮುಂದೆ ಬರ್ತೀರಾ? ಹೌದು ಸರ್. ಚೆನ್ನಾಗಿರುತ್ತೆ ಸರ್ ಊಟ ಎಲ್ಲ. ಇನ್ನೊಂದು ಸ್ವಲ್ಪ ಟೇಸ್ಟ್ ಎಲ್ಲ ಆಲ್ಮೋಸ್ಟ್ ಧರ್ಮಸ್ಥಳ ಟೈಪ್ ಊಟ ಸರ್. ಧರ್ಮಸ್ಥಳ ರಸ ಗಿಸ ಕೂಟು ಆಮೇಲೆ ಪಲ್ಯ ಎಲ್ಲ ಆಲ್ಮೋಸ್ಟ್ ಧರ್ಮಸ್ಥಳ ಟೇಸ್ಟ್. ಮನೇಲಿ ಇಷ್ಟು ಚೆನ್ನಾಗಿ ಮಾಡಲ್ಲ ಸರ್. ಉಪ್ಪು ಖಾರ ಆಗಲಿ, ಒಂದು ಸಾಂಬಾರ್ ಆಗಲಿ, ಒಂದು ಮಜ್ಜಿಗೆ ಆಗಲಿ ಅನ್ಲಿಮಿಟೆಡ್. ಚಪಾತಿ ಮಾತ್ರ ಲಿಮಿಟೆಡ್. ಅನ್ನ ರಸ ಎಲ್ಲ ಮಜ್ಜಿಗೆ ಎಲ್ಲ ಅನ್ಲಿಮಿಟೆಡ್. ಯಾರು ಸುತ್ತಮುತ್ತ ಯಾರು ಕೊಡಲ್ಲ ಸರ್. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಾಗರ ಕಡೆ ಇರುತ್ತಲ್ಲ ಆ ತರ ಟೇಸ್ಟ್ ಇತ್ತು. ಚೆನ್ನಾಗಿತ್ತು. ಹೇಗಿತ್ತು? ಮನೆ ಊಟ ತರ ಇತ್ತಾ? ಯಾಕಂದ್ರೆ ನೀವು ಹೆಣ್ಮಕ್ಳು ಎಲ್ಲ ಮಾಡ್ತಾ ಇರ್ತಿರಲ್ಲ ಮನೆಗೆ, ಅದಕ್ಕೆ ಕೇಳಿದೆ. ಸಾರನ್ನ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸಾರುಗಳ ಟೇಸ್ಟ್ ಎಲ್ಲ ಹುಳಿ ಇದು ರಸಮ್ ಎಲ್ಲ ತುಂಬಾ ಚೆನ್ನಾಗಿದೆಯಲ್ಲ. ಯಾವ ಏರಿಯಾ ಸರ್ ನೀವು? ಆಕ್ಚುಲಿ ಶ್ರೀನಿವಾಸ ನಗರನಾ? ಬಂದಿದ್ದೀರಾ? ಸಾಕಷ್ಟು ಸಲ ಬಂದಿದ್ದೀರಲ್ಲ. ಮನೆ ಊಟಕ್ಕಿಂತ ಒಂದು ಉತ್ತಮವಾದ ಊಟ ಇಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಮನೆ ಊಟದಲ್ಲಿ ಬರೀ ಒಂದೇ ಒಂದು ಪದಾರ್ಥ ಮಾಡ್ಕೊಂಡಿರ್ತೀವಿ. ಇಲ್ಲಿ ಬಂದ್ರೆ ಪಲ್ಯ, ಚಪಾತಿ ಅವೆಲ್ಲ ಸಿಗತ್ತೆ. ಉತ್ತಮ ಕ್ವಾಲಿಟಿ. ಇವ್ರು ಮಾಡ್ತಾ ಇರೋದು ಅನ್ನದಾನದ ಸೇವೆ. ಇದು ತಗೊಂಡ್ರು ಕೂಡ ದುಡ್ಡು ಇದ್ರೂ ಆ ದುಡ್ಡು ಯಾವುದೇ ದುಡ್ಡು ಬರಲ್ಲ. ಇವತ್ತೊಂದು ರೈಸ್ ಬಾತ್ 50 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ಆಗೋಯ್ತು ರೈಸ್ ಬಾತ್. ಊಟ ಮಾಡಕ್ಕೆ ಹೊಟ್ಟೆ ತುಂಬೋದಿಲ್ಲ. ಅದರಲ್ಲಿ ಎಣ್ಣೆ ಅಥವಾ ಇನ್ನೇನೋ ಒಂದು ಪದಾರ್ಥ ಹೆಚ್ಚಿರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇವ್ರು ಅನ್ನ ಹುಳಿ ಬೇಳೆ ಹಾಕಿ ಹುಳಿ ಮಾಡ್ತಾರೆ, ಪಲ್ಯ ಒಳ್ಳೆ ತರಕಾರಿ ಹಾಕಿ ಪಲ್ಯ ಮಾಡ್ತಾರೆ. ಇವ್ರದ್ದು ಮೇನ್ ಏನು ಅಂದ್ರೆ ಒಂದು ಪಾಲಕ್ ಸಬ್ಜಿ ಮಾಡ್ತಾರೆ. ಆ ಪಾಲಕ್ ಸಬ್ಜಿ ನಾರ್ತ್ ಇಂಡಿಯನ್ ಹೋಟೆಲ್ ಹೋದ್ರೆ 200 ರೂಪಾಯಿ ತಗೋತಾರೆ. ಒಂದು ಚಪಾತಿ ಜೊತೆಯೋ ರೋಟಿ ಜೊತೆಗೆ. ಇಲ್ಲಿ ಎಷ್ಟು ಸರ್ತಿ ಬೇಕಾದ್ರೆ ಫ್ರೀ ಹಾಕ್ತಾರೆ. ನಿಮಗೆ ಸಾಕಪ್ಪ ಅಂತ ಹೇಳಿ ನಾವು ಅಥವಾ ಕಮ್ಮಿ ಹಾಕ್ಸ್ಕೋಬೇಕು ಹೊರತು ಎಷ್ಟು ಕಮ್ಮಿನ ಜಾಸ್ತಿನ ಅಂತ ಕೇಳೋಂಗಿಲ್ಲ. ತುಂಬಾ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಕಾಲೇಜ್ ಹುಡುಗರಿಗೆ, ಮತ್ತೆ ವರ್ಕಿಂಗ್ ಪೀಪಲ್ಗೆ, ಮತ್ತೆ ಮನೆಯಲ್ಲಿ ಒಬ್ಬೊಬ್ರೇ ಇರ್ತಾರೆ. ಅವ್ರು ದಿನ ಬಂದು ಏನ್ ಮಾಡ್ತಾ ಇದ್ದಾರೆ, ಊಟ ಮಾಡ್ಕೊಂಡು ಹೊರಟೋಗ್ತಾ ಇದ್ದಾರೆ. ಹಾಗಾಗಿ ತುಂಬಾ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ. ಚೆನ್ನಾಗಿರ್ತದೆ ಸರ್. ಅದಕ್ಕೆ ಹುಡ್ಕೊಂಡ್ ಬರೋದು ನಾವು. ಹೌದಾ? ಎಷ್ಟು ವರ್ಷದಿಂದ ಬರ್ತೀರಾ ಸರ್? ನಾವೊಂದು ರೆಗ್ಯುಲರ್ ಅಂದ್ರೆ ಒಂದು 20 ವರ್ಷದಿಂದ ಬರ್ತಾ ಇದ್ದೀರಾ. ಡೈಲಿ ಬರಲ್ಲ, ಬಂದಾಗ ಬರ್ತೀರಿ. ಕಾಲೇಜ್ ಟೈಮಿಂಗ್ಸ್ ಅಲ್ಲಿ ಬರ್ತಾ ಇದ್ವಿ ರೆಗ್ಯುಲರ್ ಆಗಿ, ಎಲ್ಲ ಟೈಮ್ ಮಾಡ್ಕೊಂಡು. ಇವಾಗ ನೆನಪಿನ ಈ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀವಿ. ಓದ್ಬೇಕಾರೆಲ್ಲ ನೀವು ಇಲ್ಲಿ ಬರ್ತಾ ಇದ್ರಾ? ಕಾಲೇಜ್ ಹೋಗ್ಬೇಕಲ್ಲ ತುಂಬಾ ಸಲ ಬಂದಿದ್ದೀವಿ. ಇವ್ರು 3-4 ಜಾಗ ಚೇಂಜ್ ಮಾಡಿದ್ರು, ಆದ್ರೆ ನಾವು ಚೇಂಜ್ ಆಗಿಲ್ಲ. 3ನೇ ಜಾಗ ಅಂದ್ರೆ ನೀವು ಚೇಂಜ್ ಆಗಿಲ್ಲ? ನಾವು ಬರ್ತಾನೆ ಇರ್ತೀವಿ. ಇವನು ಜಸ್ಟ್ ನನ್ನ ಫ್ರೆಂಡ್ಗೆ ಲೊಕೇಶನ್ ಕಳಿಸ್ದೆ. ಹೇಳ್ದೆ ಇಲ್ಲಿ ಬಂದಿದ್ದೀನಿ ಕಣೋ ಅಂತ. ಲೊಕೇಶನ್ ಕಳ್ಸೋದು ಜಸ್ಟ್ ಅವ್ನಿಗೆ ಲೊಕೇಶನ್ ಕಳಿಸ್ತಾರೆ. ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀರಾ? ಓದಿರೋ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರ? ಅಂದ್ರೆ ಹೋಟೆಲ್ ಚೇಂಜ್ ಆಯ್ತು 2-3 ಕಡೆ, ಆದ್ರೂ ಊಟ ಚೇಂಜ್ ಆಗಿಲ್ಲ. ಅದಕ್ಕೆ ರೆಗ್ಯುಲರ್ ಇಲ್ಲೇ ಬರ್ಲಿ ಹುಡ್ಕೊಂಡ್ ಬರ್ತೀವಿ. 30-40 ಇಯರ್ಸ್ ಇಂದ ಇದ್ದೀರಾ? ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 30 years ಇಂದ ಬರ್ತಾ ಇದ್ದೀರಾ? ಓಹೋ, ರೆಗ್ಯುಲರ್ ಕಸ್ಟಮರ್. 3 ರೂಪಾಯಿ ಇತ್ತು ಅವಾಗ, ಈಗ 60 ರೂಪೀಸ್ ಆಗಿದೆ. ಇವಾಗ ಜಾಸ್ತಿ ಆಗಿದೆ. ನೀವು ಬಂದಾಗ ಎಷ್ಟಿತ್ತು ಸ್ಟಾರ್ಟಿಂಗ್ ಎಲ್ಲ? 3 rupees ಇಂದ ಬರ್ತಾ ಇದ್ದೀರಾ? ಊಟ ಚೆನ್ನಾಗಿದೆ. ಎಷ್ಟು ವರ್ಷದಿಂದ ಬರ್ತೀರಾ ನೀವೆಲ್ಲ? ನಾವು ಸುಮಾರು ಒಂದು 5-6 ವರ್ಷದಿಂದ ಮುಂದೆ ಹಳೆ ಹೋಟ್ಲಿಂದ ಬರ್ತಾ ಇದೀವಿ. ಅಲ್ಲಿತ್ತಲ್ಲ, ಅಲ್ಲಿಂದ ಬರ್ತಾ ಇದೀವಿ. ಅಲ್ಲಿತ್ತು, ಆಮೇಲೆ ಹಿಂದೆ ಭಾಗದಲ್ಲಿ ಇತ್ತಲ್ಲ ಅಲ್ಲೂ ಬರ್ತಾ ಇದ್ದೀವಿ. ಹೌದಾ? ನೀವು ಒಬ್ರು ಬಂದ್ರೆ ಸರ್? ನನ್ನ ಫ್ರೆಂಡ್ ಜೊತೆ ಕರ್ಕೊಂಡ್ ಬಿಡ್ತಾರೆ. ಹೇಗಿರುತ್ತೆ ಸರ್? ಚೆನ್ನಾಗಿರುತ್ತಾ? ನೀವು ಜೊತೆ ಬರ್ತಾ ಇರ್ತೀರಾ? ಇಲ್ಲೇ 15 ವರ್ಷದಿಂದ ಬರ್ತೀರಾ? ಕೆಲಸ ಇಲ್ಲ ಅಂತ ಹೇಳಿ ಇಲ್ಲಿ ಹೌದಾ? ಹೇಗಿರುತ್ತೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ. ಬೇಕಾದಷ್ಟು ಅನ್ನ, ಸಾರು, ಸಾಂಬಾರು ಬೇಕಾದ್ರೆ ಹೊಟ್ಟೆ ತುಂಬಷ್ಟು ಹೊಟ್ಟೆ ತುಂಬಾ ಕೊಡ್ತಾರೆ. ಅನ್ಲಿಮಿಟೆಡ್. ವೆಂಕಟೇಶ್ವರ ಮೆಸ್ಸು ಬನಶಂಕರಿ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ನೀವು ಶ್ರೀನಗರ ಹತ್ರ ಬರುತ್ತೆ. ನಾನು ಇದ್ರ ಅಡ್ರೆಸ್, ಲೊಕೇಶನ್, ಅಡ್ರೆಸ್ ಎಲ್ಲ ಕೂಡ ಹಾಕ್ತೀನಿ. ಮನೆಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಸರ್ ಊಟ. ಅಷ್ಟು ಚೆನ್ನಾಗಿದೆ. ಗೋಪಾಲ್ ಭಟ್ರು ಬಹಳ ಸೇವೆ ಮಾಡ್ತಾ ಇದಾರೆ. ಕೆಲವರೆಲ್ಲ ಧರ್ಮಸ್ಥಳಕ್ಕೆ ಹೊರಿಸಿದ್ರು. ಅಂದ್ರೆ ಗುರುವಾರ ಏನೋ ಇದು ಸಿಗುತ್ತೆ ಅವರಿಗೆ, ಮಜ್ಜಿಗೆ ಹುಳಿ ಮಾಡ್ತಾರೆ ಅಂತ ಅಲ್ವಾ ಭಟ್ರೆ? ಅದು ಬಹಳ ಜನ ಬರ್ತಾರೆ. ಸಖತ್ ರಶ್ ಇರುತ್ತೆ. ಊಟ ಸಿಗೋದೇ ಬಹಳ ಲೇಟ್ ಆಗುತ್ತೆ. ಅಷ್ಟು ಜನ ಬರ್ತಾರೆ. ಬಹಳ ಚೆನ್ನಾಗಿರುತ್ತೆ ಅಂತ. ಅದು ಗುರುವಾರ ಸ್ಪೆಷಲ್. ನಿಮಗೆ ಸಾಧ್ಯವಾದ್ರೆ ಬನಶಂಕರಿ ಶ್ರೀನಗರ ಹತ್ರ ಬಂದ್ರೆ ಅಂತಂದ್ರೆ ವೆಂಕಟೇಶ್ವರ ಮೆಸ್ಸಿಗೆ ಬಂದು ಭೇಟಿ ಕೊಡಿ. ಇಲ್ಲಿ ಊಟ ಬಹಳ ಚೆನ್ನಾಗಿರುತ್ತೆ. ಒಂದು ಸೇವೆ ಮಾಡ್ತಾ ಇದ್ದಾರೆ ಸರ್, ಗೋಪಾಲ್ ಸರ್. ಹಾಗಾಗಿ ಈ ಕಡೆ ಬಂದಾಗ ಒಮ್ಮೆ ಭೇಟಿ ಕೊಡಿ.
ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬಂಧುಗಳೇ. ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.